ಎನ್ಸಿಇಆರ್ಟಿ 6ನೇ ತರಗತಿ ಕೃಷ್ಣ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಸ್ಯಾಹಾರವೇ ಶ್ರೇಷ್ಠ ಅನ್ನೋದಕ್ಕೆ ಭಾರಿ ವಿರೋಧ ಕೇಳಿಬರ್ತಾ ಇದೆ. ಎನ್ಸಿಇಆರ್ಟಿ 6ನೇ ತರಗತಿ ಕೃಷ್ಣ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಸ್ಯಾಹಾರವೇ ಶ್ರೇಷ್ಠ ಅನ್ನೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೃಷ್ಣ ಅನ್ನೋ ಪಠ್ಯಪುಸ್ತಕದಲ್ಲಿ ಸಸ್ಯಾಹಾರ ಶ್ರೇಷ್ಠ ಅಂತ ಉಲ್ಲೇಖವಾಗಿದೆ. ಮೊಟ್ಟೆ ಮೀನು ಉಲ್ಲೇಖಿಸದೆ ಇರೋದಕ್ಕೆ ಶಿಕ್ಷಣ ಸಚಿವರು ಕಿಡಿಕಾರಿದ್ದಾರೆ. ಸಮತೋಲನ ಆಹಾರ ಪಾಠದಲ್ಲಿ ಮೊಟ್ಟೆ ಮೀನು ಯಾಕಿಲ್ಲ? ಮೊಟ್ಟೆ ಮೀನು ಮಾಂಸ ಉಲ್ಲೇಖ ಕೈಬಿಟ್ಟಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಸ್ಯಾಹಾರವನ್ನ ಮಾತ್ರ ಉಲ್ಲೇಖಿಸಿರುವುದು ಉದ್ದೇಶಪೂರ್ವಕ. ಹಾಗೆ ಎನ್ಸಿಇಆರ್ಟಿ ಸಿದ್ಧಪಡಿಸಿದ್ದಕ್ಕೆ ಪಠ್ಯಪುಸ್ತಕಕ್ಕೆ ಶಿಕ್ಷಣ ಇಲಾಖೆ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಇನ್ನು ಪಠ್ಯದಲ್ಲಿ ಆಹಾರ ವೈವಿಧ್ಯತೆ, ಜೀವನ ಶೈಲಿಯ ಪ್ರತಿಬಿಂಬ ಕಾಣಿಸ್ತಾ ಇಲ್ಲ. ಕೂಡಲೇ ಕೃಷ್ಣ ಪಠ್ಯಪುಸ್ತಕ ಬದಲಾಯಿಸುವಂತೆ ಸಚಿವರು ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಎನ್ಸಿಇಆರ್ಟಿ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಕನ್ನಡ ಪಠ್ಯಪುಸ್ತಕಕ್ಕೆ ಕೃಷ್ಣ ಹೆಸರಿಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಬಿಎಸ್ಇ 6ನೇ ತರಗತಿಗಾಗಿ ಎನ್ಸಿಇಆರ್ಟಿ ಬಿಡುಗಡೆ ಮಾಡಿದ ಪುಸ್ತಕ ಕನ್ನಡ ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕತೆ ಕೃಷ್ಣ ಸಂಬಂಧಿಸಿಲ್ಲ. ಇಲ್ಲಿ ಕನ್ನಡ ಪರಂಪರೆ, ಇತಿಹಾಸ ಕಡೆಗಣಿಸಿ ಪುಸ್ತಕವನ್ನ ತಯಾರು ಮಾಡಿದ್ದಾರೆ. ಇನ್ನು ಸವಿ ಕನ್ನಡ, ಸಿರಿ ಕನ್ನಡ, ತಿಳಿ ಕನ್ನಡ ಪುಸ್ತಕ ಪರಿಗಣಿಸಿಲ್ಲ. ಇಲ್ಲಿ ಡಿಎಸ್ಇಆರ್ಟಿ ಪ್ರಕಟಿಸಿರುವ ಪಠ್ಯಪುಸ್ತಕ ಪರಿಗಣಿಸಿಲ್ಲ ಅಂತ ಟೀಕೆ ವ್ಯಕ್ತವಾಗಿದೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವ ರೀತಿಯಲ್ಲಿರುವ ಪಠ್ಯಪುಸ್ತಕ ಇದು. ಕೃಷ್ಣ ಪಠ್ಯಪುಸ್ತಕ ಹಿಂಪಡೆಯುವಂತೆ ರಾಜ್ಯ ಶಿಕ್ಷಣ ಇಲಾಖೆ ಈಗ ಪಟ್ಟು ಹಿಡಿದಿದೆ. ಎನ್ಸಿಇಆರ್ಟಿ ಕೂಡಲೇ ಕೃಷ್ಣ ಪಠ್ಯಪುಸ್ತಕವನ್ನ ಹಿಂಪಡೆಯಬೇಕು. ಡಿಎಸ್ಇಆರ್ಟಿ ಸಹಯೋಗದಲ್ಲಿ ಹೊಸ ಪಠ್ಯಪುಸ್ತಕ ಸಿದ್ಧಪಡಿಸಲು ಒತ್ತಾಯ ಕೇಳಿಬಂದಿದೆ. ಇನ್ನು ಕನ್ನಡದ ಸಂಸ್ಕೃತಿ, ಆಚಾರ ವಿಚಾರ, ಸಾಹಿತ್ಯ ಮತ್ತು ಪರಂಪರೆ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಸಂಸ್ಕೃತಿಯನ್ನ ನೀಡಬೇಕಾಗುತ್ತೆ. ಕೃಷ್ಣ ಪಠ್ಯಪುಸ್ತಕ ಹಿಂಪಡೆಯುವಂತೆ ರಾಜ್ಯ ಶಿಕ್ಷಣ ಇಲಾಖೆ ಈಗ ಪಟ್ಟು ಹಿಡಿದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಇಲ್ಲಿ ಎನ್ಸಿಇಆರ್ಟಿ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕೈ ಬಿಡುವಂತೆ ಕೂಡ ವ್ಯಕ್ತಪಡಿಸಿರುವಂತದ್ದು. ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಎನ್ಸಿಇಆರ್ಟಿ ಒಂದು ಪಠ್ಯಪುಸ್ತಕವನ್ನ 6ನೇ ತರಗತಿಯ ಪಠ್ಯಪುಸ್ತಕವನ್ನ ಪ್ರಕಟ ಮಾಡಿದೆ. ಅದರಲ್ಲಿ ಆ ಒಂದು ಪಠ್ಯಪುಸ್ತಕಕ್ಕೆ ಕೃಷ್ಣ ಅನ್ನುವಂತಹ ಒಂದು ಹೆಸರನ್ನ ಇಟ್ಟಿದೆ. ಅದ್ರ ಜೊತೆಗೇನೆ ಆ ಒಂದು ಪಠ್ಯಪುಸ್ತಕದಲ್ಲಿ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಕಾರಣ, ಯಾವುದೇ ಒಂದು ಪಠ್ಯಪುಸ್ತಕ ಪ್ರಕಟ ಆಗತ್ತೆ ಅಥವಾ ಮುದ್ರಣ ಆಗತ್ತೆ ಅಂತಂದ್ರೆ ಅಲ್ಲಿ ಯಾವುದೇ ಆಹಾರ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಅಂಶಗಳಿರ್ಬೇಕು. ಆದ್ರೆ ಎನ್ಸಿಇಆರ್ಟಿ ಪ್ರಕಟ ಮಾಡಿರುವಂತಹ ಪುಸ್ತಕದಲ್ಲಿ ಕೇವಲ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ಮಾತ್ರ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಸಸ್ಯಾಹಾರನೇ ಶ್ರೇಷ್ಠ ಅನ್ನುವಂತಹ ಅರ್ಥ ಬರುವಂತಹ ರೀತಿಯಲ್ಲಿ ಪಠ್ಯವನ್ನ ಸಿದ್ಧಪಡಿಸಿರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಆಹಾರ ಸಮತೋಲನ ಅಂತ ಬಂದಾಗ ಮೊಟ್ಟೆ, ಮೀನು ಇವೆಲ್ಲವೂ ಕೂಡ ಉಲ್ಲೇಖ ಆಗ್ಬೇಕಾಗಿತ್ತು. ಆದ್ರೆ ಪಠ್ಯಪುಸ್ತಕದಲ್ಲಿ ಉಲ್ಲೇಖ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ವ್ಯಕ್ತಪಡಿಸಿರೋ ಜೊತೆಗೆ ಕೃಷ್ಣ ಅನ್ನುವಂತಹ ಹೆಸರಿಟ್ಟಿರೋದಕ್ಕೆ ಸರಿಯಲ್ಲ. ಯಾಕೆಂತಂದ್ರೆ ನಾವು ನಮ್ಮ ರಾಜ್ಯ ಪಠ್ಯ ಪುಸ್ತಕದಲ್ಲಿ ನಾವು ಈಗಾಗಲೇ ಬೇರೆ ಬೇರೆ ಹೆಸರುಗಳನ್ನ ನಾವು ಸಿರಿಗನ್ನಡ ಆಗಿರ್ಬೋದು, ಆಮೇಲೆ ಸವಿಗನ್ನಡ, ತಿಳಿಗನ್ನಡ ಈ ರೀತಿಯಾದಂತಹ ಹೆಸರಿನ ಪಠ್ಯ ಪುಸ್ತಕವನ್ನ ಪ್ರಕಟ ಮಾಡ್ತೀವಿ. ಆದ್ರೆ ಕೃಷ್ಣ ಅನ್ನುವಂತಹ ಹೆಸರಿಟ್ಟಿರುವಂತದ್ದು ನಮ್ಮ ಪಠ್ಯ ಪುಸ್ತಕಕ್ಕೂ ಮತ್ತೆ ಕೃಷ್ಣಗೂ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಇಲ್ಲ. ಕೂಡಲೇ ಈ ಒಂದು ಪಠ್ಯ ಪುಸ್ತಕ ಹೆಸರನ್ನ ಬದಲಾವಣೆ ಮಾಡ್ಬೇಕು. ಮತ್ತೆ ಕೇವಲ ಸಸ್ಯಾಹಾರ ಮಾತ್ರ ಅಲ್ಲ, ಮಾಂಸಾಹಾರನು ಕೂಡ ಆಹಾರ ಸಮತೋಲನ ವಿಚಾರದಲ್ಲಿ ಆ ಒಂದು ಅಂಶಗಳನ್ನ ಉಲ್ಲೇಖ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಇದ್ರ ಬೆನ್ನಲ್ಲೇ ಎನ್ಸಿಇಆರ್ಟಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಕೇವಲ ನಾವು ಕೃಷ್ಣ ಅನ್ನುವಂತಹ ಹೆಸರನ್ನ ಇಟ್ಟಿಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಒಂದು ಉರ್ದು ಭಾಷೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಯಮುನಾ ಆಗಿರ್ಬೋದು, ಮತ್ತೆ ಗಂಗಾ, ಕೃಷ್ಣ ಯಾಕೆ ಮೆನ್ಷನ್ ಮಾಡಿದ್ವಿ ಅಂತಂದ್ರೆ ಕರ್ನಾಟಕದಲ್ಲಿ ಹರಿಯುವಂತ ಒಂದು ನದಿಯ ಪೈಕಿ ಕೃಷ್ಣನೂ ಕೂಡ ಒಂದು. ಹಾಗಾಗಿ ನಾವು ಕೃಷ್ಣ ಅನ್ನುವಂತಹ ಹೆಸರನ್ನ ಇಟ್ಟಿದೀವಿ ಅನ್ನುವಂತ ಒಂದು ಸಮಜಾಯಿಷೆಯನ್ನ ಎನ್ಸಿಇಆರ್ಟಿ ಕೊಟ್ಟಿದೆ. ಅದ್ರ ಜೊತೆಗೆ ಕೇವಲ ನಾವು ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಂಶಗಳನ್ನ ಉಲ್ಲೇಖ ಮಾಡಿಲ್ಲ, ಬಹುತೇಕ ಪೇಜ್ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿದೆ. ಪೇಜ್ ನಂಬರ್ 63ರಲ್ಲಿ ನೀವು ನೋಡಿದ್ರೆ ಅಲ್ಲಿ ಸಸ್ಯಾಹಾರ ಮತ್ತೆ ಮಾಂಸಾಹಾರ ಇವೆರಡನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ ಆಯಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ ಮಾಡುವಂತದ್ದಕ್ಕೆ
ಅನುಕೂಲ ಆಗುವಂತಹ ಪಠ್ಯಪುಸ್ತಕಗಳನ್ನ ನಾವು ಮುದ್ರಣ ಮಾಡ್ತೀವಿ ಹೊರತು ಯಾವುದೇ ರೀತಿಯಾದಂತಹ ಭೇದ ಭಾವವನ್ನ ತೋರುವಂತಹ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಧರ್ಮಕ್ಕಾಗಿರ್ಬೋದು ಅಥವಾ ಒಂದು ಆಹಾರ ಪದ್ಧತಿಗೆ ಸೀಮಿತವಾಗಿರುವ ಪಠ್ಯಪುಸ್ತಕವನ್ನ ಸಿದ್ಧಪಡಿಸಿಲ್ಲ ಅನ್ನುವಂತ ಕೆಲಸವನ್ನ NCERT ಮಾಡಿರುವಂತದ್ದು ಅಂಕಿತ.